ರಾಜ್ಯದಲ್ಲಿ ಜೋರಾಗ್ತಾ ಇದೆ ಫಾರಿನ್ ಟೂರ್ ಪಾಲಿಟಿಕ್ಸ್. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ. ನನಗೆ ರಾಮನಗರವೇ ಫಾರಿನ್. ಬೆಳಗ್ಗೆ ಎದ್ದು ಬಂದ್ರೆ ಎಲ್ಲ ಕಾಣಿಸುತ್ತೆ. ನನ್ನ ಕ್ಷೇತ್ರದ ಜನವೇ ನನಗೆ ನನ್ನ ಸಹೋದ್ಯೋಗಿಗಳಾಗ್ಬಿಟ್ಟಿದ್ದಾರೆ. ಶಾಸಕರು ಅವರವರ ಕೆಲಸ ಮಾಡ್ತಿದ್ದಾರೆ. ಶಾಸಕರು ಅಂದ ಮಾತ್ರಕ್ಕೆ ಎಲ್ಲೂ ಹೋಗಬಾರ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಕೇವಲ ರಾಜಕಾರಣವೇ ಮಾಡ್ಕೊಂಡಿರಕ್ಕಾಗುತ್ತಾ, ಎಲ್ಲೂ ಹೋಗಬಾರ್ದ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್. ಈಗಾಗಲೇ 20 ಶಾಸಕರು MLCಗಳು ಏನು ಫಾರಿನ್ ಟ್ರಿಪ್ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 8 ಗಂಟೆಗೆ ಎಲ್ಲರೂ ಒಂದ್ ಕಡೆ ಅಸೆಂಬಲ್ ಆಗ್ತೀವಿ, ತದನಂತರದಲ್ಲಿ 12 ಗಂಟೆ 40 ನಿಮಿಷಕ್ಕೆ ಏನು ಫಾರಿನ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಸಮರ್ಥನೆ ಮಾಡ್ಕೊಂಡಿದ್ದು ನೋಡಿದ್ವಲ್ಲ, ಅದೇ ರೀತಿ ಈಗ ಇಕ್ಬಾಲ್ ಹುಸೇನ್ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನೇನೋ ಇಲ್ಲೇ ಇರ್ತೀನಿ, ನನಗೆ ರಾಮನಗರವೇ ಫಾರಿನ್. ಬೆಳಗ್ಗೆ ಇದ್ರೆ ಎಲ್ಲ ಕಾಣಿಸುತ್ತೆ, ಮತ್ತೆ ನನ್ನ ಸಹೋದ್ಯೋಗಿಗಳೇ ನನಗೆ ಕಾಣಿಸ್ಕೊಳ್ತಾರೆ. ಆದ್ರೆ ಶಾಸಕರು ಅಂದ ಮಾತ್ರಕ್ಕೆ ಎಲ್ಲೂ ಹೋಗಬಾರ್ದಂತ ಪ್ರಶ್ನೆ ಮಾಡೋ ಮೂಲಕ ಏನಿವತ್ತು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ ಆ ಶಾಸಕರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನನಗೆ ರಾಮನಗರನೇ ಫಾರಿನ್. ನಾನು ಬೆಳಗ್ಗೆ ಇಲ್ಲಿ ಬಂದ್ರೇನೆ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು, ನಾನು ಏನೇನು ಮಾಡ್ತೀನಿ ಅದನ್ನು ನನಗಿಲ್ಲೇ ಕಾಣ್ತದೆ. ಇದೇ ನನ್ನ ಫಾರಿನ್ನು. ನನ್ನ ಸಹೋದ್ಯೋಗಿಗಳು ನನ್ನ ಕ್ಷೇತ್ರದ ಜನನೇ ನನಗೆ ಸಹೋದ್ಯೋಗಿಗಳು. ಈಗೆಲ್ಲ ಅವರು ನನಗೆ ತಂದೆ ತಾಯಿ ಅಕ್ಕ. ಶಾಸಕರು ಅವ್ರ ಕ್ಷೇತ್ರದವ್ರು ಕೆಲಸ ಮಾಡ್ತಾರೆ. ಸುಮ್ಮನೆ ನೀವು ಮಾಧ್ಯಮದಲ್ಲಿ ಏನೋ ಹೇಳ್ತಾ ಇದ್ರಿ. ಎಲ್ಲೂ ಹೋಗ್ಬೇಡ್ದ ಬರೀ ರಾಜಕಾರಣನೇ ಜೀವನದಲ್ಲಿ ಅಷ್ಟೇನ ಅವ್ರಿಗೆಲ್ಲರಿಗೂ. ಪಾಪ ಎಲ್ಲ ಕೆಲವು ಜಾಗದಲ್ಲಿ ಅವರೆಲ್ಲ ಹೋಗ್ತಾರೆ, ಓಡಾಡ್ಕೊ ಬರ್ತಾರೆ, ತಿರುಗಾಡ್ಕೊಳ್ತಾರೆ. ನನಗೆ ಸಾಕಷ್ಟು ಇಲ್ಲಿ 40 ವರ್ಷದ ಕೆಲಸ ನನ್ನ ಮೇಲೆ. ನನಗೆ ಇಲ್ಲಿ ಕೊಳೆ ಜಾಸ್ತಿ. ನನಗೆ ಸಾಕಷ್ಟು ಇಲ್ಲಿ ಕೆಲಸ ಹಾವೆ. ನನಗೆ ಹೈಕಮಾಂಡ್ ಹೋಗಬೇಡಿ ಅಂತ ಹೇಳಿದ್ರು ಸರ್, ಹೋಗ್ತಾ ಇರುವಂತದ್ದು ಹೈಕಮಾಂಡ್ ಮಾತು ಸರ್. ಇಂಥ ಸಂದರ್ಭಗಳಲ್ಲಿ ಅದರಲ್ಲೂ ಕೆಲವೊಂದು ಬಣಗಳಲ್ಲಿ ಕುಳಿತುಕೊಂಡಂತ ಶಾಸಕರು ಸಚಿವರು ಹೋಗ್ತಾ ಇದ್ದಾರೆ, ಏನ್ ಮೆಸೇಜ್ ಕೊಡುತ್ತೆ ಸರ್? ಗೊತ್ತಿಲ್ಲ. ಅದು ಅವರ ಇಚ್ಛೆಗೆ ಬಿಟ್ಟಂಥದ್ದು. ಅದು ಅವ್ರ ಸ್ವಇಚ್ಛೆ. ಇದು ಪ್ರಜಾಪ್ರಭುತ್ವ. ನಾವು ಯಾರಿಗೂ ಯಾಕೆ ಅಂತ ಕೇಳೋಕ್ಕೆ ನಾವು ಅಷ್ಟು ಹಕ್ಕುದಾರರು ಅಲ್ಲ. ನನಗೆ ಆ ಹಕ್ಕು ಇಲ್ಲ. ನನಗೆ ಅವರಿಷ್ಟ. ನನಗೆ ಇಲ್ಲಿ ಸಾಕಷ್ಟು ಕೆಲಸ ಇದೆ. ನಾನು 1 ಗಂಟೆನೂ ವ್ಯಥೆ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ. ಉದ್ಯೋಗ ನೋಡಿ, ಈಗಾಗಲೇ ನಮ್ಮ ಅಧಿಕಾರಿಗಳೆಲ್ಲ ಕಾಯ್ತಾರೆ. ಉದ್ಯೋಗ ಮಾಡಬೇಕು. ರಂಜಾನ್ನಲ್ಲಿ ರಂಜಾನ್ ಕಿಟ್ಗಳನ್ನು ಕೊಡಬೇಕು. ಶಾದಿ ಭಾಗ್ಯ ಶಾದಿಗಳು ಮಾಡಬೇಕು. ರಾಮೋತ್ಸವದಲ್ಲಿ ಮಾಡಬೇಕು. ಬಡವರಿಗೆ ಒಂದು ಸೈಟು ನೆಲೆ ಸೂರು ಕೊಡಬೇಕು, ನೀರು ಕೊಡಬೇಕು, ಚರಂಡಿ ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಮೈಗೂಡಿಸ್ಕೊಂಡಿದ್ದೀನಿ. ನಾನು ಕೆಲಸ ಮಾಡ್ತೀನಿ. ನನಗಿದೇ ಫಾರಿನ್ನು, ನಾನು ಇಲ್ಲಿರೋರೇ ಫಾರಿನರ್ಸು. ನಾನು ಇವ್ರ ಜೊತೆಲಿ ಇರ್ತೀನಿ. ನನಗೆ ರಾಮನಗರನೇ ಫಾರಿನ್ನು. ನಾನು ಬೆಳಗ್ಗೆ ಇಲ್ಲಿ ಬಂದ್ರೇನೆ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು